ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಸ್ಕ್ ಬೇಬಿ ಸೌಜನ್ಯ. ಇವತ್ತು ನಾನು ತುಂಬ ದಿನ ಆಯಿತು ಮಾತ್ರ ಲಾಗ್ ಮಾಡಿದೆ. ನಾನು ಲಾಗ್ ಮಾಡ್ತಾ ಇದ್ದೇನೆ. ಇಷ್ಟು ದಿನ ಆಯ್ತು ಅಂತ ಹೇಳಿದರೆ ಒಂದು 10-15 ದಿನ ಆಯ್ತಾ ಅಂತ ಲಾಗ್ ಅಪ್ಲೋಡ್ ಮಾಡಿದೆ. ಹಾಗೆ ನೋಡಿ, ಕೋಮ್ ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಏನಕ್ಕೆ ಅಂತ ಹೇಳಿ ಅಂದ್ಕೊಂಡಿರ್ಬೋದು. ನನಗೆ ಹೇರ್ ಸ್ಟೈಲ್ ಎಲ್ಲ ಹೀಗೆ ವೆರೈಟಿ ಕಟ್ಟೋದಂದರೆ ತುಂಬ ಇಷ್ಟ ಆಯಿತಾ. ಇದು ಮಾತ್ರ ನನಗೆ ಚೆಂದ ಕಾಣ್ತದೆ, ಮತ್ತು ಇದನ್ನು ನಾನೇ ಕಟ್ತೇನೆ ಆಯಿತಾ. ಈ ಥರ ಹೇರ್ ಕಟ್ಟೆಲ್ಲ ಮತ್ತು ಈಗ ನಮಗೆ ಆಗೋದು ಸ್ವಲ್ಪ ಕಷ್ಟ, ಬೇರೆಯವರಿಗೆ ಆದರೆ ಕಟ್ಟಲಿಕ್ಕೆ ಆಗ್ತದೆ. ಆದರೆ ನನಗೆ ಮಾತ್ರ ಇದೆಲ್ಲ ನನಗೆ ಆಗ್ತದೆ, ನಾನೇ ಕಟ್ಕೊಳ್ತೇನೆ ಇದೆಲ್ಲ. ಹಾಗೆ ಮತ್ತು ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತಾ. ನನಗೆ ಒಮ್ಮೆ ಎಲ್ಲಿಯಾದರೂ ಯೂಟ್ಯೂಬಲ್ಲಿ ಒಂದು ಬೇರೆ ಸ್ಟೈಲಿದ್ದು ಒಂದು ಇದು ಎಂಥ ಹೇರ್ ಸ್ಟೈಲ್ ನೋಡಿದರೆ ನನಗೆ ಟಪ್ ಅಂತ ಮೈಂಡಿಗೆ ಬರ್ತದೆ. ಹಾಗೆ ನಾನು ಇವಾಗ ಅಂಜಲಿ ಇದ್ಲಾಯ್ತು, ಅಂಜಲಿಗೆ ಮೊನ್ನೆ ಒಂದು ಲಿಂಕ್ ಕಳಿಸಿದ್ದೆ ನಾನು, ಈ ಥರ ಒಂದು ಹೇರ್ ಸ್ಟೈಲ್ ಮಾಡಬೇಕು ಅಂತ. ಹಾಗೆ ಅದನ್ನು ಬೇರೆಯವರ ಮೇಲೆ ಪ್ರಯೋಗ ಮಾಡಬೇಕಲ್ಲ, ನನಗೆ ನನ್ನದೇ ಹೇರ್ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಅಂಜಲಿಯನ್ನು ಇವತ್ತು ಮನೆಗೆ ಬರಲಿಕ್ಕೆ ಹೇಳಿ ಇವಾಗ ಅಂಜಲಿಗೆ ಹೇರ್ ಕಟ್ತಾ ಇದ್ದೇನೆ ಆಯಿತಾ. ಹಾಗೆ ಅದು ನೋಡಿ ನೀವು ಹೇಗೆ ಆಗಿದೆ ಅಂತೇಳಿ. ಇವಾಗ ಅರ್ಧದಲ್ಲಿ ಇದೆ, ನೋಡಿ ತೋರಿಸ್ತೇನೆ. ತುಂಬ ಕಷ್ಟ ಆಯಿತು ಮಾತ್ರ ಆಯಿತಾ. ಹೇರ್ ಕಟ್ಟಿದ್ದು ನಾನು ಇದು ಯೂಟ್ಯೂಬಲ್ಲಿ ಒಂದು ನೋಡಿದ್ದಾಯ್ತಾ, ಹೇಗೆ ಸ್ಟ್ರೈಟ್ ಕೂತ್ಕ ನೋಡಿ, ಇನ್ನೂ ಸಹ ಫಿನಿಶಿಂಗ್ ಆಗಲಿಕ್ಕೆ ಉಂಟು. ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಮಾತ್ರ. ಇಲ್ಲಿ ಹಾರ್ಟ್ ಶೇಪ್ ಬರ್ತದೆ. ಈಗ ನಾನು ಇನ್ನೂ ಸಹ ಇಲ್ಲಿ ಕಟ್ಟಲಿಕ್ಕೆ ಉಂಟು ಇಲ್ಲಿ ಹಿಂದೆ. ನನಗೆ ಹೇರ್ ಎಲ್ಲ ಕಟ್ಟೋದಂದರೆ ತುಂಬ ಇಷ್ಟ. ಇಲ್ಲಿಗ ವೀಡಿಯೋ ಮಾಡಲಿಕ್ಕೆ ಯಾರಿಲ್ಲ, ಇಲ್ಲದ್ರೆ ನಿಮಗೆ ವೀಡಿಯೋದಲ್ಲೇ ತೋರಿಸ್ತಿದ್ದೆ. ನೋಡುವ, ಇನ್ನೊಂದು ಸಾರಿ ನಾನು ಹೇರ್ ಇದು ಯಾವ ಥರ ಕಟ್ಟೋದು ಅಂತೇಳಿ ನಿಮಗೆ ವೀಡಿಯೋ ಸಮೇತ ತೋರಿಸ್ತೇನೆ ಆಯಿತಾ. ನೋಡಿ ಇದು ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಹಾಕಿ ಆಯಿತಾ ನೀವೆಲ್ಲ. ನೋಡಿ ಗೈಸ್, ಈ ಥರ ಹೇರ್ ಕಟ್ಟಿದ್ದು ನಾನು. ಇದು ಸ್ವಲ್ಪ ಸರಿ ಆಯಿತು, ನನಗೇನು ಫುಲ್ಲು ಸರಿ ಆಯಿತು ಅಂತ ಆಗಲಿಲ್ಲ. ಒಂದು 2 ಸಾರಿ ಕಟ್ಟಿದರೆ ಸರಿ ಆಗ್ತದೆ. ಮತ್ತು ಇದು ಅದು ಇಟ್ಕೊಳ್ಳಿಕ್ಕೆಲ್ಲ ಒಂದು ಜನ ಬೇಕಿದನ್ನು ಹೇರ್ ಎಲ್ಲ, ಹಾಗೆ ಇನ್ನೂ ಚೆಂದ ಬರ್ತದೆ. ಇಲ್ಲಿ ಒಂಥರ ಹಾರ್ಟ್ ಶೇಪ್ ಬರುವ ಹಾಗೆ ಮಾಡಲಿಕ್ಕೆ ಆಗ್ತದೆ. ನೋಡಬೇಕು, ಇನ್ನೊಂದು 2 ಸಾರಿ ಟ್ರೈ ಮಾಡಿದರೆ ಕಟ್ಬೋದು. ಹಾಗೆ ಮತ್ತು ನಮಗೆ ಪ್ರೋಗ್ರಾಮ್ಸಿಗೆಲ್ಲ ಇದು ಡಿಸೈನ್ ಎಲ್ಲ ಬೇರೆ ಬೇರೆ ಸ್ಟೈಲಲ್ಲಿ ಹೇರ್ ಎಲ್ಲ ಕಟ್ಟಿದರೆ ಚೆಂದ ಅಲ್ಲ. ಹಾಗೆ ನನಗೆ ಮೊದಲಿನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತಾ ಇದು ಹೇರ್ ಸ್ಟೈಲ್ ಎಲ್ಲ ಕಟ್ಟೋದು ಎಲ್ಲ. ಹಾಗೆ ನಾನೇನು ಫ್ಯಾಷನ್ ಡಿಸೈನರ್ ಏನು ಕಲೀಲಿಲ್ಲ. ನನಗೆ 2 ಕೆಲಸದಲ್ಲಿ, ಒಂದು ಹೇರ್ ಸ್ಟೈಲಿನಲ್ಲಿ ಯಾವುದು ಸಹ ಒಂದು ಸ್ವಲ್ಪ ನನಗೆ ವೀಡಿಯೋ ನೋಡಿದರೆ ಸಾಕು, ಟಪ್ಪ ಅದೇ ರೀತಿ ಕಟ್ಟಲಿಕ್ಕೆ ಆಗ್ತದೆ ಆಯಿತಾ. ಮತ್ತೊಂದು ಇದು ಎಂಥ ಡ್ರೆಸ್ ಎಲ್ಲ ಯಾವುದಾದ್ರೂ ಹೊಸತ್ತು ಫ್ಯಾಷನ್ ಇದ್ದು ಯಾವುದಾದ್ರೂ ಡ್ರೆಸ್ ನೋಡಿದರೆ ನನಗೆ ಆ ಥರನೇ ಸ್ಟಿಚ್ ಮಾಡಬೇಕು ಅಂತ. ಮತ್ತು ಅದು ಸ್ಟಿಚ್ ಮಾಡುವವರೆಗೆ ನಿದ್ದೆನೇ ಬರೋದಿಲ್ಲ. ಇದು ಸಹ ಹಾಗೆ, ಇದು ಹೇರ್ ಸ್ಟೈಲ್ ನೋಡಿ ನಾನೊಂದು 10 ದಿನನೇನಾಯ್ತಾ ಅಂತ ಇಬ್ಬರಿಗೆ ಕಲಿಸಿದ್ದೇನೆ. ಪ್ರತೀಕ್ಷನಿಗೆ ಕಲಿಸಿದ್ದೇನೆ, ಇವರಿಗೆ ಅಂಜಲಿಗೆ ಕಲಿಸಿದ್ದೇನೆ. ಯಾವಾಗಾದ್ರೂ ಮಂಗಳೂರಿಗೆ ಹೋಗುವಾಗ ಕಟ್ಟುವ ಅಂತ. ಹಾಗೆ ಇವತ್ತು ಪ್ರೋಗ್ರಾಮ್ ಮುಗಿಸಿ ಬಂದು ಇವಾಗ ಸ್ವಲ್ಪ ಟ್ರೈ ಮಾಡಿದ್ದೆ. ಈಗ ನಾಳೆಯಿಂದ ಪ್ರೋಗ್ರಾಮ್ ಇದೆ, ಹಾಗೆ ನಾಳೆ ಇಲ್ಲದ್ರೆ ಕಟ್ಬೋದಲ್ಲ ಆ ಥರನೇ ಹೇರ್ ಅಂತೇಳಿ. ಮಾತ್ರ ಅದಕ್ಕೆ ಟೈಮ್ ಜಾಸ್ತಿ ಬೇಕು. ಹಾಗೆ ಮತ್ತು ಪೇಷನ್ಸು ಸಹ ಬೇಕಾಯ್ತು ಅಷ್ಟೇ. ಹಾಗೆ ಮಾತ್ರ ತುಂಬ ಖುಷಿ ಆಗ್ತದೆ ಮಾತ್ರ ಹೇರ್ ಸ್ಟೈಲ್ ಎಲ್ಲ ಕಟ್ಟಲಿಕ್ಕೆ. ಮಾತ್ರ ಚೆಂದ ಕಾಣಬೇಕು. ನನಗೆ ಮಾತ್ರ ಇದೇ ನನಗೆ ಜಾಸ್ತಿ ಚೆಂದ ಕಾಣೋದು. ಇದು ಒಂಥರ ಹೀಗೆ ನಿಂತು ಮತ್ತು ಬಫ್ಫಿನ ಹಾಗೆ ಸ್ವಲ್ಪ ಹೀಗೆ ಪೊಕ್ಕಿಸಿದರೆ ಹೀಗೆ ಮಾಡಿದರೆ ಆಯಿತು, ಮುಂದೆ ಚೆಂದ ಕಾಣ್ತದೆ. ಮತ್ತು ಮುಖ ಸಹ ನಂದು ಅಗಾಲ ಕಾಣ್ತದೆ. ಇಲ್ಲದಿದ್ದರೆ ಹೇಗೆ ಗೊತ್ತುಂಟ, ಒಂಥರ ಉದ್ದ ಮುಖದಾಗಿ ಕಾಣ್ತದೆ, ಅದೊಂದು ಅಷ್ಟೊಂದು ಚೆಂದ ಕಾಣೋದಿಲ್ಲಲ್ಲ. ಅದಕ್ಕೆ ನಾನು ಈ ಥರನೇ ಹೇರ್ ಸ್ಟೈಲ್ ಕಟ್ಟೋದು. ಪ್ರೋಗ್ರಾಮಲ್ಲೆಲ್ಲ ಚೆಂದ ಕಾಣ್ತದೆ. ಹಾಗೆ ನೋಡಬೇಕು, ಇವಾಗ ಬೇರೆ ಸ್ಟೈಲ್ ನೋಡಬೇಕು, ಯಾವುದಾದ್ರೂ ಸ್ಟೈಲ್ ಇದ್ದು ಉಂಟಾ ಅಂತ ಹೇರ್ ಸ್ಟೈಲ್. ಆದ ನಂತರ ಮಾಡಬೇಕು. ಮತ್ತು ತುಂಬ ಜನ ಕೇಳ್ತಾ ಇದ್ರಲ್ಲ, ನಿಮ್ಮ ಹಸ್ಬೆಂಡಿಗೆ ಏನು ಜಾಬು, ಇಂಥ ಜಾಬ್ ಮಾಡೋದು ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರಿ. ನಾನು ವೆರಿ ಸೂನ್ ಹೇಳ್ತೀನಿ ಆಯಿತಾ ಏನು ಜಾಬು ಅಂತ. ಮತ್ತು ಅವರು ಸಲ ಲಾಗಲ್ಲಿ ಇರುವಾಗನೇ ಅವ್ರ ಹತ್ರ ಮಾತಾಡಿಸ್ತೀನಿ ಆಯಿತಾ. ಹಾಗೆ ಮತ್ತು ಇದು ಮನೆ ಸಹ ಹಾಗೆ ಒಂದು ಬೇರೆ ಒಂದು ಮನೆಗೆ ಶಿಫ್ಟ್ ಆಗಿದೆ ನಾವು, ಅದು ಸಹ ನಾನು ಹೇಳ್ತೀನಿ ಎಲ್ಲಿ ಏನು ವಿಷಯ
ಹೇಗಿದೆ ಮನೆ ಅದೆಲ್ಲ ನಾನು ತೋರಿಸ್ತೀನಿ ಆಯಿತಾ. ನನ್ನ ಹಸ್ಬೆಂಡ್ ಇರುವಾಗ ತೋರಿಸ್ತೀನಿ, ಇವಾಗ ಅವರು ಡ್ಯೂಟಿಗೆ ಹೋಗಿದ್ದಾರೆ. ಹಾಗೆ ಅವರಿಗೆ ಸಂಡೇ ಮಾತ್ರ ರಜೆ ಇರೋದು, ಹಾಗೆ ಸಂಡೇ ಏನಾದರೂ ವ್ಲಾಗ್ ಮಾಡೋ ಪ್ರಯತ್ನ ಮಾಡ್ತೇನೆ ಆಯಿತಾ. ಹಾಗೆ ಎಲ್ಲರದ್ದು ಚಹಾ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನದಂತೂ ಚಹಾ ಆಗಲಿಲ್ಲ. ನಾವು ಪ್ರೋಗ್ರಾಮಿಂದ ಮುಗಿಸಿ ಬರುವಾಗ ರೂಮಿಗೆ ಬರುವಾಗ 4 ಗಂಟೆ ನೆನಾಗಿದೆ ಆಯಿತಾ. ಇದು ನಿನ್ನೆ ಸಹ ಇತ್ತು, ಇವತ್ತು ಸಹ ಇತ್ತು, ನಾಳೆ ಉಂಟು, ನಾಡಿದ್ದು ಕೂಡ ಇದೆ ಪ್ರೋಗ್ರಾಮು. ಹಾಗೆ ಇದು ಡ್ರೆಸ್ ಎಲ್ಲ ನೋಡಬೇಕಿನ್ನು, ಯಾವುದು ಒಂದು ಹೊಸ ಸ್ಟೈಲ್ ಇದೆಲ್ಲ ಡ್ರೆಸ್ ಸ್ಟಿಚ್ ಮಾಡಬೇಕಂತ ಇದ್ದೇನೆ. ಹಾಗೆ ಮಿಷನಲ್ಲಿ ರೂಮಿಗೆ ತರಬೇಕು ನಾವು ಇರುವಂಥ ಮನೆಗೆ. ಹಾಗೆ ಅದೆಲ್ಲ ಮಂಗಳೂರಲ್ಲಿ ಉಂಟು, ಸ್ಟುಡಿಯೋದಲ್ಲೇ ಉಂಟು. ಹಾಗೆ ಮತ್ತು ನನಗೆ ಮದುವೆಗೆಲ್ಲ ತುಂಬ ಸಾರಿ ಎಲ್ಲ ಸಿಕ್ಕಿದೆ ಆಯಿತಾ. ನಾನು ಅದು ಒಂದೊಂದೇ ತೋರಿಸ್ತೀನಿ, ಯಾವುದು ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಮತ್ತು ಅದಕ್ಕೆ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಬೇಕಷ್ಟೇ. ಇನ್ನು ಯೂಟ್ಯೂಬಲ್ಲಿ ನೋಡಬೇಕು ಕೂತ್ಕೊಂಡು ಯಾವ ಡಿಸೈನ್ ಸ್ಟಿಚ್ ಮಾಡೋದು ಬ್ಲೌಸಿಗೆಲ್ಲ ಅಂತ. ನಾಳ್ದೊಂದು ನನ್ನ ಮಾವನ ಮಗಂದು ಮ್ಯಾರೇಜ್ ಇದೆ 19ಕ್ಕೆ, ಇದೇ ಮಂತಲ್ಲಿ. ಹಾಗೆ ಅವತ್ತೊಂದು ಮ್ಯಾರೇಜಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇದು ಎಂತ ಗಿಫ್ಟ್ ಕೊಟ್ಟಂಥದ್ದೇ ಸಾರಿ ಚೆಂದ ಚೆಂದದುಂಟು, ಒಂದು 2-3 ಸಾರಿ ಮ್ಯಾರೇಜಿಗೆ ಉಡ್ಬೋದು, ಮತ್ತು ಹೀಗೆ ನಾರ್ಮಲ್ ಫಂಕ್ಷನಿಗೆ ಉಡ್ಬೋದು ಅಷ್ಟೇ. ಹಾಗೆ ಅದರಲ್ಲಿ ಯಾವುದಾದ್ರೂ ಒಂದು ಉಡಬೇಕು ಅಂತ ಇದ್ದೇನೆ. ಹಾಗೆ ನಾನು ಸ್ಟಿಚಿಂಗ್ ಮಾಡಬೇಕಷ್ಟೇ. ಅದರಲ್ಲಿ ಅಂತೂ ನನಗೆ ಶಶಿಕುಮಾರ್ ಸರ್ ಕೊಟ್ಟದ್ದು ಒಂದು ಸಾರಿ ಉಂಟು, ಅದು ಸಖತ್ತಿದೆ ಆಯಿತು. ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ನನಗೆ ಚೆಂದ ಕಾಣ್ತದೆ, ನಾನು ನೋಡಿದೆ. ಹಾಗೆ ನನಗೆ ಅದನ್ನು ಮ್ಯಾರೇಜಿಗೆ ಉಡಬೇಕು ಅಂತ ಇದ್ದೇನೆ, ನಾಡಿದ್ದು ಮಾವನ ಮಗಂದು. ಹಾಗೆ ನೋಡಬೇಕು, ಅದು ಸ್ಟಿಚಿಂಗ್ ಮಾಡಬೇಕು. ಅದರದ್ದು ಬ್ಲೌಸ್ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ ಆಯಿತಾ. ಅದರದ್ದು ಕ್ಲೋತ್ ಒಂಥರ ಬೇರೆ ಟೈಪು, ಅಂದರೆ ಇದೊಂದು ಒಂಥರ ಒಂಥರ ನಿಲ್ತದೆ. ಅದೇನೋ ನನಗೆ ಇಷ್ಟ ಆಗಲಿಲ್ಲ. ನೋಡಬೇಕು, ಈಗ ಶಾಪಿಗೆ ಹೋಗಿ ಪೀಸ್ ಎಲ್ಲ ಸಿಗ್ತದಲ್ಲ, ಅದಕ್ಕೆ ಮ್ಯಾಚ್ ಆಗುವಂಥದ್ದು ಸಿಕ್ಕಿದ್ರೆ ಆದರೂ ಬ್ಲೌಸ್ ಪೀಸ್ ಚೇಂಜ್ ಮಾಡಬೇಕಂದಿದ್ದೇನೆ. ಅಂದರೆ ನನಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಉಂಟು. ಮತ್ತು ಅದರಲ್ಲಿ ವರ್ಕ್ ಇದೆ ಆಯಿತಾ. ಅಂದರೆ ಪ್ಲೈನ್ ಬ್ಲೌಸ್ ಆದರೆ ಅದರಲ್ಲಿ ನಮಗೆ ವರ್ಕ್ ಎಲ್ಲ ಮಾಡ್ಬೋದು ಚೆಂದ. ಇದು ಅದರಲ್ಲೇ ವರ್ಕ್ ಇದ್ದರೆ ಅದೇ ಮಾಡಬೇಕು, ಬೇರೆ ಯಾವುದು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ನೋಡುವ, ನಾನು ಡಿಸೈನ್ ಸ್ಟಿಚ್ ಮಾಡುವಾಗ ನಿಮಗೆ ತೋರಿಸ್ತೀನಿ ಯಾವ ಥರದ್ದು ಡಿಸೈನ್ ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ಅಂತ ಆಯಿತಾ. ಹಾಗೆ ಫುಲ್ಲು ವಿಡಿಯೋ ಹಾಕ್ಲಿಕ್ಕೆ ಆಗ್ತದಂತ ನೋಡ್ತೇನೆ, ಇಲ್ಲದಿದ್ದರೆ ಫುಲ್ ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತೀನಿ. ಅಯ್ಯ ಒಳ್ಳೆ ಗಾಳಿ ಬರ್ತಾಯಿದೆಯಾ, ತುಂಬ ಖುಷಿ ಆಗ್ತಾ ಉಂಟು. ಸುಸ್ತಾಗಿ ಬಂದದಲ್ಲ ನಮಗೆ, ಅದು ಆ ಗೌನೆಲ್ಲ ಹಾಕಿ ಉಂಟಲ್ಲ, ನಡಿಲಿಕ್ಕೆ ಸಹ ಆಗೋದಿಲ್ಲ. ಅದೊಂದು ಪ್ರೋಗ್ರಾಮ್ ಇರುವಾಗ ಮಾತ್ರ. ಮತ್ತು ನಮ್ಮಲ್ಲಿ ಇವಾಗೆಲ್ಲ ಪ್ರೋಗ್ರಾಮಿಗೆ ಹೋದ್ರೆ ಅಲ್ಲಿ ನಾವು ರೂಮಲ್ಲಿ ಚೇಂಜ್ ಮಾಡಿ ಮತ್ತು ವಾಪಸ್ ಹೋಗೋದು ಸಹ ಹಾಗೆ ಹೋಗೋದು, ಹೀಗೆ ನಾರ್ಮಲ್ ಡ್ರೆಸ್ಸಲ್ಲಿ ಹೋಗೋದು, ಮತ್ತು ಅಲ್ಲಿ ಹೋಗಿ ಹಾಕಿ ಮತ್ತು ವಾಪಸ್ ಎಕ್ಸ್ಚೇಂಜ್ ಮಾಡಿಕೊಂಡೇ ನಾವು ಬರೋದು ಈಚೆ. ಇಲ್ಲದಿದ್ದರೆ ಗೌನ್ ಎಲ್ಲ ಅದನ್ನು ಎತ್ಕೊಂಡು ಮತ್ತು ಅದರಲ್ಲಿ ಸ್ಟೋನ್ ಅದು ಇದೆಲ್ಲ ಇರ್ತದಲ್ಲ, ಅದು ಕಷ್ಟ ಆಗ್ತದೆ. ಸ್ಟೇಜ್ ಲುಕ್ಕಿಗೆ ಚೆಂದ, ಅದು ಹೀಗೆ ಹೋಗಲಿಕ್ಕೆಲ್ಲ ತುಂಬ ಕಷ್ಟ. ಮತ್ತು ಇವತ್ತೊಂದು ನಾನು ಹಾಕಿದ್ದೆ ಮಾರೆ, ಕಾಲ್ ಬರ್ತಿದ್ದೆ, ಏರ್ಟೆಲ್ಲಿನವರು ಕಾಲ್. ಇದು ಎಂತಪ್ಪ, ಇವತ್ತೊಂದು ನಾನು ಹಾಕಿದ್ದೆ ಆಯಿತಾ ಗೌನು. ಅದು ಅಮ್ಮ ದೇವ, ಅದು ನನ್ನಕ್ಕಿಂತ ಉದ್ದ ಇದೆ ಆಯಿತಾ, ಸ್ವಲ್ಪ ಉದ್ದ ಜಾಸ್ತಿ ಇದೆ. ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತುಂಟ, ನನಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ. ಕಾಲಡಿಗೆ ಸಿಗೋದು ಮಾರೆ, ಬೀಳಲಿಕ್ಕಿದ್ದನು 3-4 ಸಾರಿ. ಹಾಗೆ ಮತ್ತು ಅಲ್ಲೇ ಸೀಟ್ ಹಾಕ್ಕೊಂಡೇ ಬಂದದ್ದು ನಾನು. ಹಾಗೆ ನೋಡಬೇಕಿನ್ನು ಬೇರೆ ಸ್ಟೈಲ್, 1-2 ಸ್ಟೈಲ್ ನಾನು ನೋಡಿದ್ದೇನೆ ಆಯಿತಾ. ಆ ಥರನೇ ಸ್ಟಿಚಿಂಗ್ ಮಾಡಬೇಕು ಅಂತ ನನಗೆ ಆ ಥರದ್ದೇ ಪೀಸ್ ಸಿಗಬೇಕು. ಈಗ ಅದು ನನಗೆ ಸ್ಟಿಚಿಂಗ್ ಮಾಡದೆ ಮೈಂಡೇ ಓಡ್ತಾಯಿಲ್ಲ ನನಗೆ, ಅದೊಂದು ಫಸ್ಟ್ ಆ ಕೆಲಸ ಆಗಬೇಕು. ಹಾಗೆ ನೋಡಬೇಕು, ಮಿಷನ್ ಇನ್ನು ಇಲ್ಲಿಗೆ ತರಬೇಕು, ತಂದ ಮೇಲೆ ಪೀಸ್ ತಗೊಂಡು ಸ್ಟಿಚಿಂಗ್ ಮಾಡಬೇಕು. ಅದನ್ನು ಸ್ಟಿಚಿಂಗ್ ಮಾಡೋದು ಸಮೇತ ನಾನು ನಿಮಗೆ ತೋರಿಸ್ತೀನಿ. ಮಾಡಿ ಆದ ನಂತರ ನಾನು ಹಾಕಿದ ಮೇಲೆ ಹೇಗೆ ಕಾಣ್ತದೆ ಅಂತ ಕೂಡ ನಾನು ಹೇಳ್ತೀನಿ ಆಯಿತಾ. ನಿಮಗೆ ಫೋಟೋ ಹಾಕ್ತೀನಿ ಅದಕ್ಕೆ. ಮತ್ತು ಈ ಬರೋ ತಿಂಗಳು ಮಾತ್ರ ಅಲ್ಲ ನಮಗೆ ಆರ್ಕೆಸ್ಟ್ರಾ ಇರೋದು, ಮತ್ತು ಮಳೆಗಾಲದಲ್ಲಿ ಕಮ್ಮಿ ಆಗ್ತದೆ ತುಂಬ, 1-2-3-4 ತಿಂಗಳೇನೋ ಇರೋದಿಲ್ಲ ಫಂಕ್ಷನ್ಸ್ ಎಲ್ಲ. ಹಾಗೆ ಅದಕ್ಕಿಂತ ಮುಂಚೆನೇ ಸ್ಟಿಚಿಂಗ್ ಮಾಡಬೇಕು. 1-2 ಪ್ರೋಗ್ರಾಮ್ಗೆ ಹೊಸ ಡ್ರೆಸ್ ಹಾಕ್ಬೇಕು ಮಾರೆ. ತುಂಬ ಟೈಮ್ ಆಯಿತು ಮಾತ್ರ ಹೊಸ ಡ್ರೆಸ್ ತೆಗಿಯೋದೆಲ್ಲ. ಎಲ್ಲ ಪ್ರೋಗ್ರಾಮ್ಸ್ ಇದು ಇತ್ತಲ್ಲ, ಮೊದಲಿದೆ ಗೌನು ಅದು ಇದೆಲ್ಲ ಇತ್ತಲ್ಲ. ಮತ್ತು ಮ್ಯಾರೇಜ್ ಆದ ನಂತರ ಹಾಕಲಿಕ್ಕೆ ಆಗಲಿಕ್ಕಿಲ್ಲ
ಅದು ಹಾಕ್ಬಾರ್ದು ಇದು ಹಾಕ್ಬಾರ್ದು ಅಂತ ಹೇಳ್ತಾರೆ ಅಂತೇಳಿ ನಾನು ಜಾಸ್ತಿ ತಗೊಂಡಿರಲಿಲ್ಲ. ಅಂದರೆ ಒಂದು 10-15 ಡ್ರೆಸ್ ಇತ್ತು. ಮತ್ತು ಹುಡುಗಿಯರ ಹತ್ರ ಹಾಗೆ ಅಲ್ಲ, ಎಷ್ಟು ಡ್ರೆಸ್ ಇದ್ದರೆ ಸಹ ಅದು ಒಂದು 2-3 ಸರಿ ಹಾಕ್ಬೋದು. ನನ್ನದೊಂದು ಎಲ್ಲ ಡ್ರೆಸ್ ಪ್ರೋಗ್ರಾಮ್ಸ್ ಇದು ಡ್ರೆಸ್ ಒಂದು 4 ರೌಂಡು ಹಾಕಿ ಆಯಿತು, 4-5 ರೌಂಡ್ ಎಲ್ಲ ಹಾಕಿದನ್ನೇ ಹಾಕಿ ಅದು ಮತ್ತೆ ಬೊಡ್ದು ಹೋಗ್ತದೆ ಅದೇ ಸ್ಟೈಲು ಅದೇ ಡ್ರೆಸ್ ಹಾಗೆ. ಈಗ ನನಗೆ ಸಾಕು ಅಂತ ಆಯ್ತದೆಲ್ಲ ಹಾಕಿ ಹಾಗೆ 1-2 ಡ್ರೆಸ್ ಹೊಸತ್ತು ಸ್ಟೈಲಲ್ಲಿ ಸ್ಟಿಚಿಂಗ್ ಮಾಡಬೇಕು. ಈಗ ಶಾಪಿಗೆ ಹೋದರೆ ಸಹ ಹಾಗೆ ಇದ್ದದೇ ತೋರಿಸೋದು ಮೇಲೆ, ಬೇರೆ ಹೊಸ ಸ್ಟೈಲ್ ತೋರಿಸೋದೇ ಇಲ್ಲ ಅಂತ. ಮತ್ತು ಅದೇ ನಾನು ಹೇಳಿದಲ್ಲ, ಮ್ಯಾರೇಜ್ ಆದ ನಂತರ ಮತ್ತೆ ಹಾಕಲಿಕ್ಕೆ ಆಗದಿದ್ದರೆ ಹಾಗೆ ಅಂತೇಳಿ ನಾನು ಜಾಸ್ತಿ ತಗೊಂಡು ಇರಲಿಲ್ಲ. ಮತ್ತು ಇವಾಗ ನನಗೆ ಆ ಥರ ಅದು ಹಾಕ್ಬಾರ್ದು ಇದು ಹಾಕೊಂಡೇನಿಲ್ಲ. ಹಾಗೆ ನೋಡಬೇಕು, ಇನ್ನೊಂದೆರಡು ಡ್ರೆಸ್ ಸ್ಟಿಚಿಂಗ್ ಮಾಡಬೇಕು, ಸ್ವಲ್ಪ ನೀಟ್ ಇರಬೇಕಷ್ಟು ಅಂತಷ್ಟೇ. ನಾವು ಮತ್ತು ಒಟ್ರಾಶಿದು ಡ್ರೆಸ್ ಎಲ್ಲ ಹಾಕೋದಿಲ್ಲಲ್ಲ, ನೀಟಾಗಿರುವಂಥದ್ದೇ ಹಾಕೋದಲ್ಲ, ಆದ ಕಾರಣ ತೊಂದರೆ ಇಲ್ಲ. ಹಾಗೆ ತುಂಬ ದಿನ ಆಯ್ತಲ್ಲ ಮಾತಾಡೋದೆ, ಲಾಗ್ ಮಾಡೋದು, ಅದಕ್ಕೋಸ್ಕರ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ಆಯಿತಾ. ಹಾಗೆ ಓಕೆ ಗೈಸ್, ಇನ್ನು ಕೆಲಸ ಇದೆ ಮಾರೆ, ತುಂಬ ಕೆಲಸ ಇದೆ. ಮದುವೆ ಆಯಿತು ಅಂತ ಹೇಳಿದರೆ ಜವಾಬ್ದಾರಿಗಳು ಜಾಸ್ತಿ ಅಲ್ಲ, ಎಲ್ಲ ಕೆಲಸ ಎಲ್ಲ ನಾವು ಮಾಡಬೇಕು, ಅದು ಇದು ಅಂತೆಲ್ಲ ಇರ್ತದಲ್ಲ. ಹಾಗೆ ಈಗ ಅಡುಗೆ ಮಾಡಬೇಕು, ಮತ್ತು ಡ್ರೆಸ್ ಸ್ವಲ್ಪ ಇದೆ, ನಿನ್ನೆದು ಪ್ರೋಗ್ರಾಮ್ಸ್ ಇದು ಸಹ ಇದೆ. ಹಾಗೆ 3-4 ಅವತ್ತೆಲ್ಲ ಅಂದರೆ ಸಿಂಗಲ್ ಇರುವಾಗ ನಂದು ಮಾತ್ರ ಡ್ರೆಸ್ ಅಲ್ಲ. ಇವಾಗ ಇಬ್ಬರು ಅಂತ ಆಗುವಾಗ ಒಂದು ದಿನದೇ 2-4 ಜೊತೆ ಆಗ್ತದೆ ಮಾರೆ. 2 ದಿನಕ್ಕೆ 4-8 ಜೊತೆ ಎಲ್ಲ ಆಗ್ತದೆ ಡ್ರೆಸ್. ಹಾಗೆ ಬೇಗ ಸ್ಟಿಚ್ ಬೇಗ ವಾಶ್ ಮಾಡಬೇಕು. ಇವಾಗ ಸ್ವಲ್ಪ ಇದೆ, ನಿನ್ನೆ ಸ್ವಲ್ಪ ವಾಶ್ ಮಾಡಿದ್ದೇನೆ, ಈಗ ಅದು ಕೂಡ ವಾಶ್ ಮಾಡಬೇಕು. ಮತ್ತು ಊಟ ಸಾಂಬಾರೆಲ್ಲ ಮಾಡಿ ಇಡಬೇಕು. ಮತ್ತು ಅವರು ಡ್ಯೂಟಿಯಿಂದ ಬರುವಾಗ ಏನಾದರೂ ತಿಂಡಿ ಸಹ ಮಾಡಬೇಕಲ್ವ. ಹಾಗೆ ನೋಡುವ, ಏನಾದರೂ ಇವತ್ತು ಸ್ಪೆಷಲ್ ಮಾಡಬೇಕಂತ ಇದ್ದೇನೆ, ನೋಡುವ ಏನು ಮಾಡೋದು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.